ನಮ್ಮ ಅಪ್ಪು ಬಾಸ್ ಒಂಥರ ಗನ್ ಇದ್ದಂಗೆ. ಆ ಗನ್ನಿಂದ ಬಂದು 27 ಬುಲೆಟೇ ರಾಜಕುಮಾರ. ಆ ಬುಲೆಟ್ ಬರೋಕ್ಕಿಂತ ಮುಂಚೆ ಅದ್ರ ತಾಕತ್ತು ಯಾವನಿಗೂ ಗೊತ್ತಿರಲಿಲ್ಲ. ಬಂದ ಮೇಲೆ ಅದನ್ನು ಕ್ವಶನ್ ಮಾಡೋಕ್ಕೆ ಯಾವನು ಉಳಿಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಬ್ರೋ, ರಾಜಕುಮಾರ್ ರಿಲೀಸ್ ಆಗಿದ್ದು 2017 2017 ರಿಲೀಸ್ ಆಗಿದ್ದ ಮೂವಿ ಬಗ್ಗೆ ಇವಾಗ ಏನಕ್ಕೆ ವಿಡಿಯೋ ಮಾಡ್ತಿದ್ರೆ ಅಂತ ತುಂಬ ಜನ ಕೇಳ್ಬೋದು. ನಿಮ್ಮ ಕ್ವಶನ್ ಕರೆಕ್ಟ್ ಆಗಿದೆ. ಬಟ್ ಅವಾಗ ಮಾಡಿದ ರೆಕಾರ್ಡ್ಸ್ ಇದೆಯಲ್ಲ, ಇವಾಗ ಅವ್ರಿಗೆ ಯಾವ ಮೂವಿನೂ ಬ್ರೇಕ್ ಮಾಡಿಲ್ಲ. ಅದು ಏನಕ್ಕೆ, ಅದು ನಿಮಗೆ ಬಿಟ್ಬಿಡ್ತೀನಿ. ಆ ಕ್ವಶನ್ನು ನೀವೇ ಆನ್ಸರ್ ಮಾಡ್ಕೊಳ್ಳಿ ಕೆಲ ಕಮೆಂಟ್ ಸೆಕ್ಷನಲ್ಲಿ. ಬಟ್ ನಾನು ಬಂದಿರೋದು ಆ ರೆಕಾರ್ಡ್ಸ್ ಬಗ್ಗೆ, ಆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ, ಆ ಸ್ಪೆಷಲ್ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಕ್ಕೆ. ಯಾಕೆ ಅಪ್ಪು ಬಾಸ್ ಫ್ಯಾನ್ಸ್ಗೆ ಗೊತ್ತಿಲ್ವಾ ಅಂತ ನೀವು ಕೇಳಿದ್ರೆ, ಹೌದು ಗೊತ್ತಿಲ್ಲ. ಅಂಥ ಸ್ಪೆಷಲ್ ರೆಕಾರ್ಡ್ಸ್ ಬಗ್ಗೆ ನಮ್ಮಂಥ ಸ್ಪೆಷಲ್ ಫ್ಯಾನ್ಸ್ಗೆ ಗೊತ್ತಿಲ್ಲ ಅಂದರೆ ಏನು ಹೇಳಿ? ಯಾಕೆ ಗೊತ್ತಿಲ್ಲ? 2017 ನಮ್ಮ ಸೋಷಿಯಲ್ ಮೀಡಿಯಾ ಆದರೂ ಆಗಲಿ, ಈ ಇಂಟರ್ನೆಟ್ ವೆಬ್ಸೈಟ್ಸ್ ಇದಾವಲ್ಲ, ಈ ವೆಬ್ಸೈಟ್ಸ್ ಆದರೂ ಆಗಲಿ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಆ್ಯಂಡ್ ಸ್ಯಾಂಡಲ್ವುಡ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟು ಮಾಡ್ತಾ ಇರಲಿಲ್ಲ. ಇವಾಗಂತೂ ಬಾಕ್ಸ್ ಆಫೀಸ್ ಟ್ರ್ಯಾಕರ್ಸ್ ಇವಾಗ ಉಟ್ಕೊತವ್ರೆ. ಸೊ ಇವಾಗಂತೂ ನಿಮಗೆ ಕರೆಕ್ಟಾಗಿ ಅಫಿಷಿಯಲ್ ಮಾಹಿತಿ ಸಿಕ್ಕಿಲ್ಲ ಅಂದರೂ ಅನ್ಅಫಿಷಿಯಲ್ ಆಗಿ ಟ್ರಸ್ಟೇಬಲ್ ಸೋರ್ಸಸ್ಸಿಂದ ಸಿಗುತ್ತೆ. ಬಟ್ 2017 ಆ ಥರ ಇರಲಿಲ್ಲ. ಅದಂಗೆ ಹೇಳ್ತೇನೆ ನೀನು. KGF ಅಂತ ದೊಡ್ಡ ಮೂವಿ, ಅಂಥ ದೊಡ್ಡ ಮೂವಿ ಬಂದ್ಬಿಟ್ಟು ಇಂಡಸ್ಟ್ರಿ ಹಿಟ್ ಆಗಿದೆ, ವರ್ಲ್ಡ್ ವೈಡ್ ಫೇಮಸ್ ಆಗಿದೆ. ಅದು ಕೂಡ ಬ್ರೇಕ್ ಮಾಡಿಲ್ವಾ ಅಂತ ಏನೋ ಕೇಳಿದ್ರೆ, ಅದು ಹೇಳೋಕ್ಕೆ ನಾನು ವಿಡಿಯೋ ಮಾಡಿರೋದು. ನಾನು ಕಂಪೇರ್ ಮಾಡ್ತಾಯಿದ್ದೀನಿ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅಂದ್ಕೊಳ್ಳಿ. ಅವಾಗ ಮಾಡಿದಂಥ ಸ್ಪೆಷಲ್ ರೆಕಾರ್ಡ್ಸ್, ಸ್ಪೆಷಲ್ ಅಚೀವ್ಮೆಂಟ್ಸ್, ಸ್ಪೆಷಲ್ ಮೈಲ್ ಸ್ಟೋನ್ಸ್ ಇನ್ನು ಯಾವ ಮೂವಿನೂ ಬ್ರೇಕ್ ಮಾಡಿಲ್ಲ. ಅದು ಯಾವುದು ಗುರು ಅಂತ ಕೇಳಿದ್ರೆ ಅದಕ್ಕೆ ನಾನು ವಿಡಿಯೋ ಮಾಡಿರೋದು. ಪೂರ್ತಿ ನೋಡಿ. ಪೂರ್ತಿ ನೋಡಿದೆ ಮತ್ತು ಇಷ್ಟಿಷ್ಟೇ ನೋಡ್ಬಿಟ್ಟು ಏನಾದರೂ ಕಟ್ ಮಾಡಿಬಿಟ್ಟು ಕಾಂಟ್ರವರ್ಸಿ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ. ತುಂಬ ಜನ ಹೇಟರ್ಸು ಬ್ರೋ ರಾಜಕುಮಾರ ಪೇಡ್ ಇಂಡಸ್ಟ್ರಿ ಇಟ್ಟು ದುಡ್ಡು ಕೊಬಿಟ್ಟು ಓಡಿಸಿದ್ದಾರೆ. ದುಡ್ಡು ಕೊಬಿಟ್ಟು ಓಡಿಸ್ಬಿಟ್ರಾ? 45 to 50 ಥಿಯೇಟರ್ಸಲ್ಲಿ 100 days ಕ್ರಾಸ್ ಆಗಿದೆ, ದುಡ್ಡು ಕೊಬಿಟ್ಟು ಓಡಿಸ್ಬಿಟ್ರಾ? ಆ ಗ್ಯಾಪಲ್ಲಿ ಎಂತೆಂಥ ದೊಡ್ಡ ಮೂವೀಸ್ ರಿಲೀಸ್ ಆಗಿರ್ತವೆ. ಬಾಹುಬಲಿ ರಿಲೀಸ್ ಆಗಿದ್ದ ಟೈಮಲ್ಲಿ ರಾಜಕುಮಾರ್ ರಿಲೀಸ್ ಆಗಿದ್ದು. ಆ ಟೈಮಲ್ಲಿ ದುಡ್ಡು ಕೊಟ್ಟು ಓಡಿಸ್ಬಿಡ್ತೀವಿ ನಾವು. ಹೌದು, ದುಡ್ಡು ಕೊಟ್ಟು ಓಡಿಸ್ಬಿಡ್ತೀವಿ. ಬ್ರೋ, ನನಗೆ ಎಕ್ಸ್ಟ್ರಾ ದುಡ್ಡು ಬೇಡ, ನೀವು ಇಷ್ಟು ದುಡ್ಡು ಕೊಡಿ, ನಾನು 100 days ಓಡಿಸ್ಬಿಡ್ತೀನಿ ನಾನು ಥಿಯೇಟ್ರಲ್ಲಿ. ಆ ಎಕ್ಸ್ಟ್ರಾ ದುಡ್ಡು ನಂಗೆ ಬೇಡ, ನಾನು ಜಸ್ಟ್ ಈ ರಾಜಕುಮಾರ್ ಓಡಿಸ್ಬೇಕು ಅಂತ ನಾನು ಹುಟ್ಟಿರೋದು. ಸೊ ಓಡಿಸ್ತೀನಿ, ನಾನು 100 days ಓಡಿಸ್ಬಿಡ್ತೀನಿ, ಸ್ವಲ್ಪ ಇಷ್ಟು ಕೊಟ್ಬಿಡಿ ದುಡ್ಡು. ದೊಡ್ಡ ಮೂವೀಸ್ ನಂಗೆ ಬೇಡ. ಹೌದಲ್ವಾ? ಜನರು ಬಂದಿಲ್ಲ ಅಂದರೆ ನೀವು ಏನೇ ಮಾಡಿ ಆ ಮೇನ್ ಥಿಯೇಟ್ರಿನ ದುಡ್ಡು ಕೊಟ್ಟು ಓಡಿಸ್ಬೋದೇನೋ. ಈ ಬೇರೆ ಥಿಯೇಟರ್ಸ್ ಇರ್ತಾವೆ ನೋಡಿ, ಅವ್ರು ಸತ್ರು ಓಡಿಸಲ್ಲ. ಜನರು ಬಂದಿಲ್ಲ ಅಂದರೆ ಎತ್ತು ಬಿಸಾಕ್ತಾ ಇರೋದೇ ಅವರು. ಅದು ಹೊಸ ಮೂವಿ ಆದರೂ ಆಗಿರಲಿ, ಹಳೆ ಮೂವಿ ಆದರೂ ಆಗಿರಲಿ, ಚೇಂಜ್ ಮಾಡಿ ಬಿಸಾಕ್ತಾರೆ. ಈ ದುಡ್ಡು ಕೊಬಿಟ್ಟು 100 days ಓಡಿಸೋ ಅಂಥ ಡೈಲಾಗ್ಸು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನನ್ನ ಹತ್ರ ಬಂದರೆ ಈ ಥರನೇ ರಿಪ್ಲೈ ಬರ್ತವೆ. ಇನ್ನೊಬ್ರು 100 days ರೆಕಾರ್ಡ್ ಬಿಟ್ಟರೆ ಬೇರೆ ಯಾವ ರೆಕಾರ್ಡ್ ಇದೆ ಅಂದರೆ, ಈ 100 days ರೆಕಾರ್ಡ್ ಒಂದು ಗಿಮ್ಮಿಕ್ ಇದೆ. ಕೊಳ್ಳೇಗಾಲ, ಮೈಸೂರು, ಬ್ಯಾಂಗ್ಳೂರು ಇಂಥ ಸೆಂಟರ್ಸಲ್ಲಿ 100 days ಕ್ರಾಸ್ ಆಗಿದೆ. ಕೊಳ್ಳೇಗಾಲ ಬಂದ್ಬಿಟ್ಟು 12 years ಕಂಟಿನ್ಯೂಸ್ಲಿ ಯಾವ ಮೂವಿನ 100 days ಕ್ರಾಸ್ ಆಗಿಲ್ಲ. ಆ 12 yearsಯಿಂದ ಯಾವುದಪ್ಪ ಕ್ರಾಸ್ ಆಗಿರೋದಂದರೆ ನಮ್ಮ ಶಿವಣ್ಣ ಮೂವಿ ಜೋಗಿ ಕ್ರಾಸ್ ಆಗಿತ್ತು 100 days. ಅದಾದಮೇಲೆ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ರಾಜಕುಮಾರನೇ. ಅದಾದಮೇಲೆ ಮೈಸೂರಲ್ಲಿ 3 ಸಿಂಗಲ್ ಸ್ಕ್ರೀನ್ 100 days ಕ್ರಾಸ್ ಆಗಿದೆ. ಆಮೇಲೆ ಒಂದು ಮಲ್ಟಿಪ್ಲೆಕ್ಸಲ್ಲಿ ಕ್ರಾಸ್ ಆಗಿದೆ. ಆ ಮಲ್ಟಿಪ್ಲೆಕ್ಸಲ್ಲಿ ಬಂದು ಈ ಇಂಡಿಯನ್ ಸಿನಿಮಾ ಯಾವುದೇ ಮೂವಿ ತೊಗೊಳ್ಳಿ, ಯಾವುದೇ ಲ್ಯಾಂಗ್ವೇಜ್ ತೊಗೊಳ್ಳಿ, ಯಾವುದೇ ಆ್ಯಕ್ಟರ್ ತೊಗೊಳ್ಳಿ, ಯಾವುದು ಕ್ರಾಸ್ ಆಗಿಲ್ಲ 100 days. ಆ ಮಲ್ಟಿಪ್ಲೆಕ್ಸ್ ಹೆಸರೇನು ಗೊತ್ತಾ? DRC ಸಿನಿಮಾಸ್ ಅಂತ. ಹೋಗ್ಬಿಟ್ಟು ಚೆಕ್ ಮಾಡಿ, ಬೇಕಂದ್ರೆ ನಾನು ಸುಮ್ಮನೆ ಬಂದುಬಿಟ್ಟು ಹೇಳ್ತಾ ಇಲ್ಲ ನಿಮಗೆ. ಯಾವುದಪ್ಪ ಸ್ಪೆಷಲ್ ರೆಕಾರ್ಡ್ಸ್ ಅಂತ ನೀವು ಕೇಳಿದ್ರೆ, ನಾನು ವಿಡಿಯೋ ಟ್ರೆಂಡ್ನ ಫಾಲೋ ಮಾಡಲ್ಲ, ಟ್ರೆಂಡ್ನ ಸೆಟ್ ಮಾಡ್ತೀವಿ ಅಂತ ಹೇಳಿದೆ ನೋಡಿ. ನಾವೇನು ಸುಮ್ಮನೆ ಒಂದು ಹೇಳಲ್ಲ. ಅವಾಗ ಒಂದು ರೀಸನ್ ಇತ್ತು, ಇವಾಗ ಇನ್ನೊಂದು ರೀಸನ್ ಇದೆ. ಬುಕ್ ಮೈ ಶೋ ಅಲ್ಲಿ ಫಸ್ಟ್ 50K votes ಬಂದಿದ್ದು ಕನ್ನಡ ಮೂವಿ ಅಂದರೆ ರಾಜಕುಮಾರ. ಬುಕ್ ಮೈ ಶೋಲು ನಮ್ಮದೇ ಫಸ್ಟ್ ರೆಕಾರ್ಡ್, ಯೂಟ್ಯೂಬಲ್ಲೂ ನಮ್ಮದೇ. ಯೂಟ್ಯೂಬಲ್ಲಿ ಏನು ಅಂದರೆ ಫಸ್ಟ್ 1 million ವ್ಯೂ ಟ್ರೇಲರ್ ಬಂದು ನಮ್ಮ ಅಪ್ಪು ಬಾಸ್ದೆ. ಸೊ ಅದೆಲ್ಲ ಸೈಡ್ಗಿಟ್ಟೆ ರಾಜಕುಮಾರ ಕಲೆಕ್ಷನ್ಸ್ ಬಗ್ಗೆ ತುಂಬ ಜನ ಕನ್ಫ್ಯೂಷನ್ ಇದೆ. ಒಫಿಷಿಯಲಿ ಕೇಳಿದ್ರೆ 50 days 75+ crore ಕರೆಕ್ಟ್ ಆಗಿದೆ. ಅದು ನಾವು ಸಂತೋಷ್ ಹಂಸನ ಫೋರ್ಸ್ ಮಾಡಿದ್ದಕ್ಕೆ ಅವ್ರ ಫಂಕ್ಷನಲ್ಲಿ ಮೈಕ್ ಹಿಡ್ಕೊಂಡು ಹೇಳಿದ್ದು. ಸೊ 50 days 75+ crore ಕರೆಕ್ಟ್ ಆಗಿದೆ ಅಂದರೆ ಈ ಫುಲ್ ರನ್ನಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ ನೀವೇ ಥಿಂಕ್ ಮಾಡಿ. ಎಲ್ಲಿ ನೋಡೋದು 75 ಬರ್ಕೊತಾ ಇದ್ದೀರಲ್ಲ. 50 days ಆಗಿದ್ದ ಕಲೆಕ್ಷನ್ನ ನೀವು ಲೈಫ್ ಟೈಮ್ ಕಲೆಕ್ಷನ್ ಅಂತ ಬರ್ಕೊಂಡ್ರೆ
ಏನಾದ್ರ ಅರ್ಥ ನೀವು ಹೇಳಿ. ತುಂಬ ಸೆಂಟರ್ಸಲ್ಲಿ 65, 75, 80 ಡೇಸ್ವರೆಗೂ ಓಡಿದೆ. 45 to 50 ಥಿಯೇಟರ್ಸಲ್ಲಿ 100 ಡೇಸ್ ಓಡಿದೆ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 75 ಅಂತ ಹೇಳ್ಬಿಡೋದಲ್ಲ. ಎಲ್ಲಿ ನೋಡೋದು 75 ಅಂತ ಇದ್ದೀರಲ್ಲ. ನಾನು ನಿಜವಾಗ್ಲೂ ಅದೇನು ನನಗೆ ಅರ್ಥ ಆಗಲ್ಲ. ನಾನು ಹೇಳೋಕ್ಕೂ ಆಗಲ್ಲ. ಬಿಕಾಸ್ ಅಫಿಷಿಯಲ್ ಆಗಿ ಬಂದಿದ್ದರೆ ಫುಲ್ ಟೈಮ್ ನಾನು ಹೇಳ್ಬಿಡ್ತಾ ಇದ್ದೆ. ನನ್ನ ಪ್ರಕಾರ 100 ಕ್ರಾಸ್ ಆಗಿದೆ. ಇನ್ನು ಮಿಕ್ಕಿರೋದು ನಿಮ್ಮ ಇಷ್ಟ. ನೀವೇ ಥಿಂಕ್ ಮಾಡಿ. 50 ಡೇಸಲ್ಲೇ 75 crore ಕಲೆಕ್ಟ್ ಆಗಿದೆ ಅಂದರೆ ಫುಲ್ ರನ್ನಲ್ಲಿ ಅದೆಷ್ಟು ಕಲೆಕ್ಟ್ ಆಗಿರ್ಬೋದು.